ಆ ಜಿಂಗಲ ಕಾಲ ಕಾಲಕ ಬರೋ 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 ಎಂತ ಮ್ಯಾಚ್ ಆಗಿರೋ ಇವತ್ತು. ನಜ್ಜಿ ಕಳೆದೋದೆ IPL ಲೋಯೆಸ್ಟ್ ಟೋಟಲ್ ಡಿಫೆಂಡೆಡ್ 111 ಟೋಟಲ್ ಡಿಫೆಂಡ್ ಮಾಡಿಕೊಂಡಿರೋಂಥದ್ದು. ಎಂತ ಒಂದು ಪರ್ಫಾರ್ಮೆನ್ಸ್ ಪಂಜಾಬ್ ಕಿಂಗ್ಸ್ ಕೊಟ್ಟಿರೋದು. ಯಾರು ಕೂಡ ಆಪೋಸಿಟ್ ಕೊಟ್ಟರು ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ತಾರೆ ಅಂತ. ಇವ್ರು ಬ್ಯಾಟಿಂಗ್ ಈ ರೇಂಜಿಗೆ ಕಳಪೆ ಆಗಿ ಆಡ್ತಾರೆ, ಈ ಕಳಪೆ ಆಟನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಯಾರು ಕೂಡ ನಂಬೋದಕ್ಕಾಗೋದಿಲ್ಲ. ಇವತ್ತು ಮಾಡಿ ತೋರಿಸಿರೋದು ಪಂಜಾಬ್ ಕಿಂಗ್ಸ್ ಅವರು. ಇಲ್ಲಿ ನೋಡ್ರೆ ಮಳೆ ಬೇರೆ ಬರ್ತದೆ, ಕರೆಂಟ್ ಬೇರೆ ತೆಗೆದವ್ರೆ. ನೋಡಿ ನನ್ನ ಎಫರ್ಟ್ಸ್ಗೆ ಮೆಚ್ಬಿಟ್ಟು ಒಂದು ಲೈಕ್ ಆದರೂ ಹೊಡೀರಿ. ಇಲ್ಲಿ ನೋಡಿ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಫೋನ್ ಟಾರ್ಚ್ನೇ ಹಿಡ್ಕೊಂಡು. ಎಂಥ ಮ್ಯಾಚು ಮಗ, ಎಂಥ ಮ್ಯಾಚು. ನಜ್ಜಿ ಬುಡದವರೆಗೂ ಬಂದಂಥ ಮ್ಯಾಚು. ಏನು ಟರ್ನ್ ಆಫ್ ಇವೆಂಟು ಮ್ಯಾಚಲ್ಲಿ. ಸೀಸಾ ಮ್ಯಾಚು ಗುರು. ಯಾರು ಗೆಲ್ತಾರೆ ಅಂತ ಕಡೆವರೆಗೂ ನೋಡ್ದಾಗಿತ್ತು. ಕಡೆವರೆಗೂ ಹೋಗಲೇ ಇಲ್ಲ ಮ್ಯಾಚು, ಮುಗ್ದೇ ಹೋಯ್ತಲ್ಲ ಅಲ್ಲಿ. ಇನ್ನೂ ಓವರ್ಸ್ಗಳು ಬಾಕಿ ಇತ್ತು. ವಿಕೆಟ್ ಇವಾಗ ಬೀಳುತ್ತಾ, ವಿಕೆಟ್ ಅವಾಗ ಬೀಳುತ್ತಾ. ವಿಕೆಟ್ಸ್ ಬೇಕು ಇವರಿಗೆ, ಅವ್ರಿಗೆ ರನ್ಸ್ ಬೇಕು. ಅಲ್ಲಿ ಬೇಕಾಗ್ಯದ ಅಲ್ಪ ಸ್ವಲ್ಪ ರನ್ಸ್ಗಳು, ಅದನ್ನು ಹೊಡೆಯೋಕ್ಕಾಗಲಿಲ್ಲ. ಪಟ 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 ಅಂತ ವಿಕೆಟ್ಸ್ನ ಕಳ್ಕೊಂಡಿದ್ದು. ಅಟ್ ಸಮ್ ಪಾಯಿಂಟು ಇಲ್ಲ ಈ ಮ್ಯಾಚ್ ಗೆಲ್ತಾರೆ KKR ಅಂತ ಕಾನ್ಫಿಡೆನ್ಸ್ ಬಂದಿತ್ತು. ಬಟ್ ಯಾವಾಗ ಚಾಲೋರ್ ಬಂದ್ಬಿಟ್ಟು ವಿಕೆಟ್ಸ್ನ ಪಟ ಪಟ ನಂಗೆ ಎತ್ತಿದ್ರೋ, ಟರ್ನ್ ಆಫ್ ಇವೆಂಟ್ ಆಗೋಗ್ಬಿಡ್ತು ಗುರು ಮ್ಯಾಚು. ಏನು ಮ್ಯಾಚ್ ಇವತ್ತು. ನಜ್ಜಿ ಎಲ್ಲ ಕಳೆದು ಹೋಗ್ಬಿಟ್ಟಿರ್ತೀರ ನೋಡ್ಬಿಟ್ಟು. ಇದು ಗುರು ಮ್ಯಾಚಲ್ಲಿ T20 ಬರೀ ಒಡಿ ಆಟ ಅಲ್ಲ, ಇಂಥವು ಕೂಡ ಮ್ಯಾಚ್ ಇರಬೇಕು. ಅಲ್ಲೊಂದು ಇಲ್ಲೊಂದು ಇಂಥವು ಮ್ಯಾಚ್ ಆಗಬೇಕು. ಲೋಯೆಸ್ಟ್ ಆರ್ಡರ್ನು ಕೂಡ ಡಿಫೆಂಡ್ ಮಾಡ್ಕೊಂಡಂಥ ಒಂದು ಮ್ಯಾಚ್ ಆಗಬೇಕು. ಸೊ ಈ ಥರ ಮ್ಯಾಚ್ ನನ್ನ ಪ್ರಕಾರ ಈ ಸೀಸನಲ್ಲಿ ಆಗೋದು ಸಿಕ್ಕಾಪಟ್ಟೆ ಡೌಟು, ಇನ್ನು ಮುಂದೆ ಬರೋವಂಥ ಮ್ಯಾಚ್ಗಳು. ಬಟ್ ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಟಾಸ್ನ ಗೆದ್ದವರು ಪಂಜಾಬ್ ಕಿಂಗ್ಸೇ. ಟಾಸ್ ಗೆದ್ಬಿಟ್ಟು ಏನು ಗುರು ಈ ಥರ ಕೊಲ್ಟೆ ಆಟ ಆಡ್ತಾವ್ರೆ, ಏನು ಟಾಸ್ನ ಕರೆಕ್ಟಾಗಿ ರೇಂಜ್ ಮಾಡಿದ್ರೆ ಗೇಜ್ ಮಾಡಿದ್ರ ಅಂತ ಅನ್ಕೊಂಡ್ರೆ ಕರೆಕ್ಟಾಗಿ ಗೇಜ್ ಮಾಡೋರೆ ಗುರು ಇವರು. 111 ರನ್ ಸಿಕ್ಕಿದ್ರು ಸಾಕು, ನಾವು ಡಿಫೆಂಡ್ ಮಾಡ್ಕೋತೀವಿ. ಇವತ್ತು ಪಂಜಾಬ್ ಕಿಂಗ್ಸು ನಾವು ಯಾವಾಗಲೂ ಬ್ಯಾಟಿಂಗ್ ಸ್ಟ್ರೆಂತ್ ಇರೋದು, ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಮಾತಾಡ್ತಿರ್ತೀವಿ. ಬಟ್ ಇವತ್ತು ತೋರಿಸಿರೋದು ಇಲ್ಲ ಗುರು, ನಮ್ಮ ಬೌಲಿಂಗೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗಿದೆ ಅಂತ ನಾವು ಅನ್ಕೊಂಡಿದ್ದೇನೋ ಅಂದರೆ KKR ಅವರು ಲಾಸ್ಟ್ ಮ್ಯಾಚ್ ಹೆಂಗೆ ಆಡಿದ್ರು, ಇಲ್ಲ ಒನ್ ಸೈಡ್ ಮ್ಯಾಚ್ ಮಾಡಿಬಿಟ್ಟಿದ್ರಲ್ಲ, ಇದೇ ಥರ ಮಾಡಿದ್ರು. ಬೇಗ ವಿಕೆಟ್ಸ್ ಎತ್ಬಿಟ್ಟು ಚಿಕ್ಕ ಸ್ಕೋರ್ಗೆ ಕಟ್ ಹಾಕ್ಬಿಟ್ಟು ಚೇಸನ್ನು ಆರಾಮಾಗಿ ಮಾಡಿ ಬಿಸಾಕಿದ್ರು. ಸೊ ಅದೇ ಥರ ಆಗುತ್ತೆ ಅಂತ ಅನ್ಕೊಂಡಿದ್ವಿ, KKR ಆರಾಮಾಗಿ ಚೇಸನ್ನು ಮಾಡಿ ಬಿಸಾಕ್ಬಿಡ್ತಾರೆ ಅಂತ. ಬಟ್ ಸೀನ್ ಆಗಿದ್ದು ಕಂಪ್ಲೀಟ್ಲಿ ಉಲ್ಟಾ ಪಲ್ಟಾ. ಇವತ್ತು ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ ಓಪನ್ ಮಾಡ್ತಾ ಇದ್ದಾನೆ. ಪ್ರಭ್ಸಿಮ್ರಾನ್ ಸಿಂಗ್ದು 30 ರನ್, ಅದೇ ಹೈಯೆಸ್ಟು ಅಲ್ಲಿ ಸೀನು. ಎರಡು ಕಡೆನೂ ನೋಡ್ತು ಅಂತಂದರೆ ಯಾರು ಹೊಡೆದಿಲ್ಲ ಅಲ್ಲಿ. ಇವ್ರದೇ 30 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಹಂಗೆ ನೋಡ್ತವ್ರೆ, ಮೆಚ್ಕೊಳ್ಳೇಬೇಕು. 42ಕ್ಕೆ 39ಕ್ಕೆ ಅಂತ ಕಾಣಿಸಿದೆ ಬಿದ್ದಿದ್ದು ವಿಕೆಟು. 39 ರನ್ಗೆ ವಿಕೆಟ್ ಬಿತ್ತು ಫಸ್ಟ್ ವಿಕೆಟು. ಅದಾದ್ಮೇಲೆ ನೋಡಿ ಎಷ್ಟು ರನ್ ಬಂದಿದೆ ಅಂತ, 111ಕ್ಕೆ ಆಲ್ ಔಟ್ ಆಗಿದ್ದಾರೆ. 39ರಿಂದ 111. ಇನ್ಫ್ಯಾಕ್ಟ್ 3 ವಿಕೆಟು 3 ರನ್ಗೆ ಬಿದ್ದಿದೆ. ಸ್ಟಾರ್ಟಿಂಗ್ 3 ವಿಕೆಟು. 42ಕ್ಕೆ 39ಕ್ಕೆ 1 ವಿಕೆಟ್ ಬೀಳುತ್ತೆ, 42ಕ್ಕೆ 3 ವಿಕೆಟ್ ಡಮಾರು. ಪ್ರಭ್ಸಿಮ್ರಾನ್ ಸಿಂಗ್ನು ಔಟ್ ಆಗ್ತಾರೆ, ಈ ಕಡೆಯಿಂದ ಪ್ರಿಯಾಂಶ್ ಆರ್ಯನು ಕೂಡ ಔಟ್ ಆಗ್ತಾರೆ. ಒಂದೇ ರೀಜನ್ ಎಲ್ಲ ಕೈಗೆ ಹೊಡೆದು ಔಟ್ ಆಗಿರೋದು. ಒಂದು ಪಾಯಿಂಟ್ ರೀಜನ್, ಸ್ಕ್ವೇರ್ ಲೆಗ್ ರೀಜನಲ್ಲಿ ಕೈಗೆ ಹೊಡೆದ್ಬಿಟ್ಟು ಔಟ್ ಆಗಿರೋದು. ರಮಣ್ದೀಪ್ ಸಿಂಗ್ ಸೇಮ್ ಫೀಲ್ಡರು ಅಲ್ಲಿ ಪಾಯಿಂಟ್ ರೀಜನಲ್ಲಿ. ಶ್ರೇಯಸ್ ಅಯ್ಯರ್ ಬಂದ್ಬಿಟ್ಟು ಟಕ್ಕರಾಗಿ ಡಕ್ಔಟ್ ಆಗಿದೆ ಇವತ್ತು, ಕ್ಯಾಚ್ ಕೊಟ್ಬಿಟ್ಟು. ರಮಣ್ದೀಪ್ ಸಿಂಗ್ ಅಂತ ಇವತ್ತು ಕ್ಯಾಚ್ಗರ ಸುರಿಮಳೆ. ಈ ಕಡೆ ಹರ್ಷಿತ್ ರಾಣಾ ಬಂದು ಬೌಲಿಂಗ್ ಮಾಡ್ತಾರೆ, ಆ ಕಡೆ ಕ್ಯಾಚ್ ಹಿಡ್ಕೋತಾವ್ರು ಅಷ್ಟೇ. ಹರ್ಷಿತ್ ರಾಣಾ 3 ಕ್ರೂಷಿಯಲ್ ವಿಕೆಟ್ಸ್ನ ಪಟ 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 ನಂಗೆ ಎತ್ಬಿಟ್ರು ಗುರು. 39ಕ್ಕೆ 0 ಇದ್ದಿದ್ದು 43ಕ್ಕೆ 3 ವಿಕೆಟ್ ಆಗೋಗ್ಬಿಡ್ತು. ಆಮೇಲೆ ಜಾಸ್ ಇಂಗ್ಲಿಷ್ ಅವರೇನೋ ಬಂದರು, ಜಾಸ್ ಇಂಗ್ಲಿಷ್ ಏನೋ ಕಿತ್ತಾಕ್ತಾರೆ ಅನ್ನೋ ಥರ ಅವ್ರು ನೋಡಿದ್ರೆ ಬಂದ್ಬಿಟ್ಟು ವರುಣ್ ಚಕ್ರವರ್ತಿಗೆ ಬೋಲ್ಡ್ ಆಗಿದೆ. ವರುಣ್ ಚಕ್ರವರ್ತಿ 2 ಕ್ರೂಷಿಯಲ್ ಬೋಲ್ಡ್ ಎತ್ತಿದ್ದಾರೆ. ಮ್ಯಾಕ್ಸ್ವೆಲ್ ಕ್ಲೂಲೆಸ್ ಆಗೋಗ್ಬಿಡ್ತಾರೆ, ಆ್ಯಂಡ್ ಜಾಸ್ ಇಂಗ್ಲಿಷ್ನು ಕೂಡ ಕ್ಲೂಲೆಸ್ ಆಗೋಗ್ಬಿಡ್ತಾರೆ. ಆ್ಯಂಡ್ ಗೊತ್ತಿರೋದೇ ಇವತ್ತು ಮಾಡಿದವ್ರಿಗೆಲ್ಲ, ಬೌಲಿಂಗ್ ಮಾಡಿದವ್ರಿಗೆಲ್ಲ ಈ ಟೀಮಲ್ಲೇ ಆಗಿರಲಿ ಆ ಟೀಮಲ್ಲೇ ಆಗಿರಲಿ ವಿಕೆಟ್ಸ್ಗಳ ಸುರಿಮಳೆ. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಸುನಿಲ್ ನರೇನು, ಯಾರ್ಯಾರು ಎಲ್ಲ ಹೆಂಡ್ರಿಕ್ ನೋಕಿಯಾ ಎಲ್ಲರಿಗೂ ಕೂಡ ಮಾಡಿದವ್ರಿಗೆಲ್ಲ ವಿಕೆಟ್ಸು. ಅಲ್ಲಿ ವದರ ಬಂದ್ಬಿಟ್ಟು ಒಂದು 10 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದನ್ನು ಬಿಡ್ತು ಅಂದರೆ ಕೆಳಗಡೆ ಶಶಾಂಕ್ ಸಿಂಗ್ 18 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಅದು ಅಷ್ಟೇ ಹೇಳ್ಕೊಳ್ಳುವಂಥ ಕಾಂಟ್ರಿಬ್ಯೂಷನ್ ಆಗಿರೋದು. ಸೊ ಎಲ್ಲರಿಗೂ ಮಾಡೋರಿಗೆಲ್ಲ ಅವ್ರ ಅಜ್ಜಿ ವಿಕೆಟ್ಸ್ ಇವತ್ತು ಅಷ್ಟೇ. 112 ರನ್ನ ಚೇಸ್ ಮಾಡೋದಕ್ಕಿಂತ ಬರ್ತಾರೆ KKR ಅವರು. ಕಾನ್ಫಿಡೆನ್ಸ್ ಹೈ ಆನ್ ಆಗಿತ್ತೆ, ಆರಾಮಾಗಿ ಹೊಡೆದು ಚಚ್ಚಿ ಬಿಸಾಕನಾಗು ರನ್ ರೇಟ್ನ ಈ ಮ್ಯಾಚ್ನ ಬೂಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಒಂದು ಇಂಟೆಂಟಲ್ಲಿ ಬಂದರು. ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರನ್ ಇಬ್ಬರೂ ಕೂಡ ಬೋಲ್ಡ್ ಎದುರು ನೋಡಿ ಹಂಗೆ ಟಕಾರನಂಗೆ ಮಾಡ್ಕೊ ಆನ್ಸರ್ನವರು. ಬೋಲ್ಡ್ ಎತ್ತಿದಂಗೆ ಸುನಿಲ್ ನರನ್ ಈ ಕಡೆ ಡೇಂಜರ್ ಮ್ಯಾನ್ ಡಿಪಾರ್ಟ್ಸ್ ಆಗ್ತಾ ಇದ್ದಂಗೆ ಇವ್ರನ್ನೂ ಕೂಡ ಕ್ವಿಂಟನ್ ಡಿಕಾಕು ಅಷ್ಟೇ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಬಾರ್ಕ್ಲೈಡ್ ಅವರಿಗೆ ವಿಕೆಟ್ ಬಂತು, ಬೌಂಡ್ರಿನಲ್ಲಿ ಸಾಕಾತ್ ಕ್ಯಾಚ್ನ ಹಿಡ್ಕೊಂಡ್ರು. ಸೊ ಇಬ್ಬರು ವಿಕೆಟು ಬೇಗನೆ ಗನ್ ಕೇಸ್ ಹಾಕಿದಂಗೆ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಅಲ್ಲಿ ಬಿಲ್ಡ್ ಮಾಡಿದ್ದು. ಅಜಿಂಕ್ಯ ರಹಾನೆ ಜೊತೆಗೆ ರಘುವಂಶಿ 37 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಇವತ್ತು, ಅವ್ರದ್ದೇ ಹೈಯೆಸ್ಟು. ಸೊ ಈ ಕಡೆಯಿಂದ ಅವರಿಬ್ಬರು ಪಾರ್ಟ್ನರ್ಶಿಪ್ನ 17 ರನ್ನು 37 ರನ್ನು. ಸೊ ಇಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದಂಗೆ ಇಲ್ಲ ಆರಾಮಾಗಿ ಇವ್ರು ಮ್ಯಾಚ್ನ ತಗೊಂಡು ಹೋಗ್ಬಿಡ್ತಾರೆ. ಈ ಪಾಯಿಂಟಲ್ಲಿ ಇವರಿಬ್ಬರು ಆಡ್ತಾ ಇರ್ಬೇಕಾದ್ರೆ ಬಿಲ್ಡ್ ಮಾಡೋವಂಥ ಟೈಮಲ್ಲಿ ಪಕ್ಕ
ಆರಾಮಾಗಿ ಸಲೀಸಾಗಿ ಮ್ಯಾಚ್ನ ತೊಗೊಂಡೋಗ್ಬಿಡ್ತಾರೆ. 2 ವಿಕೆಟ್ ಬೇಗ ಬಿದ್ದಿರ್ಬೋದು, ಬಟ್ ಆರಾಮಾಗಿ ತೊಗೊಂಡು ಹೋಗ್ತಾರೆ ಅಂತ ಕಾನ್ಫಿಡೆನ್ಸು ಬಿಲ್ಡಪ್ ಆಗಿತ್ತು KKRದು. ಬಟ್ ಯಾವಾಗ ಅಜಿಂಕ್ಯ ರಹಾನೆ ಅವರು LBW ಆಗ್ತಾರೆ ನೋಡಿ ಚಾಹಲ್ ಅವ್ರಿಗೆ, ಇನ್ಫ್ಯಾಕ್ಟ್ ಅದು ಔಟೇ ಇಲ್ಲ ಮಗ, ಈಚೆ ಕಡೆ ಬೀಳ್ತಾ ಇದ್ದದು, ಇಂಪ್ಯಾಕ್ಟೇ ಔಟ್ ಸೈಡ್ ಐತೆ. ಇವ್ರೇನಕ್ಕೆ ರಿವ್ಯೂ ತೊಗೊಬೇಕು ಅಂತ ಆಸ್ ಎ ಕ್ಯಾಪ್ಟನ್ ನೋಡಿ ಎಂಥ ಒಂದು ದಡ್ತನ ಮಾಡಿದ್ದಾರೆ ಅಂತ. ಇಂಪ್ಯಾಕ್ಟೇ ಔಟ್ ಸೈಡ್ ಇದೆ, ಅದು ಔಟೇ ಇಲ್ಲದಿರೋದಕ್ಕೆ ಅಂಪೈರ್ ಬೇರೆ ಔಟ್ ಕೊಡ್ತಾ ಅದಕ್ಕೆ ರಿವ್ಯೂನ ತೊಗೊಂಡಿಲ್ಲ, ಹಂಗೇನು ಹಿಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಮಾಡೋಂಥ ಮಿಸ್ಟೇಕ್ ಏನಿದೆ, ರಹಾನೆ ಅವರು ಔಟ್ ಆಗಿದ್ದು ಮಿಸ್ಟೇಕ್ ಏನಿದೆ, ಔಟ್ ಇಲ್ಲದೇ ಇರೋಂಥ ಔಟ್ ಏನಾಗಿದ್ದಿದೆ, ಅದು ದೊಡ್ಡ ಇಂಪ್ಯಾಕ್ಟೇ ಆಗೋಗ್ಬಿಡ್ತು ಮ್ಯಾಚಲ್ಲಿ. ಅವ್ರು ಇದ್ದಿತ್ತು ಅಂದರೆ ಖಂಡಿತ ಈ ಮ್ಯಾಚ್ನ ಸೋಲ್ತಿಲ್ಲ ಅಂತ ಕಾಣಿಸ್ತು, ಯಾಕಂದರೆ ಒಳ್ಳೆ ಫಾರ್ಮಲ್ಲೇ ಕಾಣಿಸ್ಕೊಂತ ಇದ್ರು. ಈ ಕಡೆ ರಘುವಂಶನು ಕೂಡ ಚಾಲ್ಗೆ ಔಟ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳಲ್ಲಿ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಮತ್ತೊಂದು ಸಲ ಅಲ್ಲಿ ಏನು ಗುರು ಇವತ್ತು ಧ್ವಂಸ ಮಾಡಿ ಇಟ್ಬಿಟ್ರಲ್ಲ ಪಂಜಾಬ್ ಕಿಂಗ್ಸ್ ಅವರು. ಅವ್ರೇನು ಧ್ವಂಸ ಮಾಡಿದ್ದು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡ್ಬೇಕಾಯ್ತು. ಏನು ಕ್ಯೂರಿಯಾಸಿಟಿ, ಏನು ಎಕ್ಸೈಟ್ಮೆಂಟು, ಏನು ಎಂತೂಸಿಯಾಸಮು. ವೆಂಕಟೇಶ್ ಅಯ್ಯರ್ ಅವ್ರದ್ದು ಅಲ್ಲಿ ಬಿಡ್ತಿದ್ದಾರೆ ಬಂದ್ಬಿಟ್ಟಲ್ಲಿ ಮ್ಯಾಕ್ಸ್ವೆಲ್ ಅವರು, ಅವ್ರು ಕಿರ್ಚಾಡಿದ್ದು ಕೂಗಾಡಿದ್ಕೆ ಅಜ್ಜಿ ಎಲ್ಲ ಸ್ಟೇಡಿಯಮ್ಮೇನೆ ಕಳೆದು ಹೋಗ್ಬಿಟ್ಟಿತ್ತಲ್ಲಿ. ಆ ವಿಕೆಟ್ ಬೀಳ್ತಾನೆ ವೆಂಕಟೇಶ್ ಅಯ್ಯರ್, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. ಆಮೇಲೆ ಮತ್ತೆ ಚಾಲ್ ಬಂದು ನೋಡಿ 9ನೇ ಓವರ್ ಅಂತ ಕಾಣಿಸುತ್ತೆ, 9ನೇ ಓವರು 10ನೇ ಓವರ್ ಚಾಲ್ ಬರ್ತಾರೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಎತ್ತಿದ್ದಾರೆ ಮಗ. ಪಟ್ ಅನ್ನಂಗೆ ವಿಕೆಟ್ಸ್ಗಳು, ಅವ್ರದ್ದು ಅಷ್ಟೇ ಇವ್ರದ್ದು ಅಷ್ಟೇ. ಬಟ್ ಇವ್ರದ್ದು 4 ವಿಕೆಟ್ ಸೆಷನಲ್ಲಿ, ಅವ್ರಿಗೆ 4 ವಿಕೆಟ್ ಸೆಷನಲ್ಲಿ ಪಟ ನಂಗೆ ಉದುರ್ಕೊಂಡು ಹೋಗಿದ್ದು. ರಮಣ್ದೀಪ್ ಸಿಂಗು ರಿಂಕು ಸಿಂಗು ಇಬ್ಬರು ಔಟ್ ಆಗ್ತಾರೆ. ರಮಣ್ದೀಪ್ ಸಿಂಗ್ ಹಿಂದೆ ತಿರ್ಕೊಂಡು ಹೊಡೆಯಕ್ಕೆ ಹೋಗಿದ್ರಲ್ಲ ಇವರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸಲ್ಲಿ ಹಿಂದೆನೇ ಬಿದ್ದೈತೆ ವಿಕೆಟ್. ರಿಂಕು ಸಿಂಗ್ ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಸ್ಟಂಪ್ ಔಟ್ ಆಗಿದ್ದಾರೆ ಅಲ್ಲಿ. ಚಾಣಾಕ್ಷ ಬೋಲರ್ಗಳು ಛತ್ರಿ ಥರ ಬೌಲಿಂಗ್ ಮಾಡಿದ್ದು ಇವತ್ತು. ಆ ಥರ ಸ್ಟಂಪ್ ಔಟ್ ಆಗಿದ್ದಾರೆ. ಇವ್ರು ಹಿಂದೆ ತಿರ್ಕೊಂಡು ಹೊಡೆಯಕ್ಕೆ ಹೋಗ್ತಿಲ್ಲ, ಮುಂದೆ ಆಡೋದು ಬಿಟ್ಟು ಹಿಂದೆ ಆಡೋಕ್ಕೆ ಹೋಗ್ತಿಲ್ಲ. ಇಂಥ ವಿಕೆಟಲ್ಲಿ ಸ್ಟ್ರಗಲ್ ಮಾಡ್ತಿರೋಂಥ ವಿಕೆಟಲ್ಲಿ ಏನು ಹೇಳಬೇಕು ರಮಣ್ದೀಪ್ ಸಿಂಗ್ ಅಂತ ಗೊತ್ತಿಲ್ಲ. ಚಾಲಿಗೆ 4 ವಿಕೆಟ್ ಗುರು, ಕ್ರೂಷಿಯಲ್ ವಿಕೆಟ್ಸ್ಗಳನ್ನ, ಮೇನ್ ವಿಕೆಟ್ಸ್ಗಳನ್ನ ಸೆಟ್ ಆಗಿದ್ದಂಥ ಬ್ಯಾಟರ್ಸ್ಗಳನ್ನ ಎತ್ತಿದೆ ಚಾಲ್. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೇನೆ ಕೊಡಬೇಕಲ್ಲಿ. ಯಾರಿಗೆ ಕೊಡ್ತಾರೆ? ಅವ್ರಿಗೇನೆ ಕೊಡಬೇಕಲ್ಲಿ. ರಘುವಂಶಿ ವಿಕೆಟು, ರಹಾನೆ ವಿಕೆಟು, ಮೇನ್ ಕ್ರೂಷಿಯಲ್ ವಿಕೆಟ್ ಎತ್ತಿದ್ದೇನೆ ಅವರು. ನನ್ನ ಪ್ರಕಾರ ರಿಂಕು ಸಿಂಗ್ ಕೂಡ ನೋಡ್ಕೊಂಡು ಆಡಿರ್ಬೋದಾಗಿತ್ತು. ಏನದೇನು ವಿಕೆಟ್ ಎತ್ತೋ ಅಂತ ಥರ ಏನು ಇರಲಿಲ್ಲ ಸೀನು. ಇವರೇ ಬೇಕು ಅಂತಾರ ಒಂಥರ ಮುಂದೆ ಬಂದ್ಬಿಟ್ಟು ಜಡ್ಜ್ ಮಾಡಿದೆ, ಕರೆಕ್ಟಾಗಿ ಔಟ್ ಆಗಿದ್ದಾರೆ. ಆ್ಯಂಡ್ ಲಾಸ್ಟಿಗೆ ಪ್ರೆಷರ್ ಬಿದ್ದಿದ್ದು ರಸಲ್ ಮೇಲೆ ಒಂದು ಎಂಡಲ್ಲಿ. ಇನ್ನೊಂದು ಎಂಡಲ್ಲಿ ಗೊತ್ತಿರೋದೇನೆ ಹರ್ಷಿತ್ ರಾಣಾ ಬಂದ್ಬಿಟ್ಟು ಬೋಲ್ಡ್ ಆಗಿ ಹೋಗಿದ್ದು. ಲಾಸ್ಟಿಗೆ ರಸಲನ್ನು ಕೂಡ ಎಡ್ಜ್ ಆಗಿಬಿಟ್ಟು ಬೋಲ್ಡೇ ಆದರು, ಅದು ಬೇರೆ ಕತೆ. ಬಟ್ ಆದರೂ ಹೋಪ್ ಇತ್ತು. ಚಾಲ್ ಅವ್ರು ಲಾಸ್ಟ್ ಓವರು ಬೌಲಿಂಗ್ ಮಾಡಬೇಕಾದ್ರೆ ಒಂದು 2 ಸಿಕ್ಸನ್ನು ಹೊಡಿತಾರೆ ರಸಲ್ ಅವರು. ಸೊ ಅಲ್ಲಿ ಕಮ್ ಬ್ಯಾಕ್ ಒಂದು ರೇಂಜಿಗೆ ಆಯಿತು ಅಂತ ಅನ್ಕೊಳ್ತಾ ಇದ್ದಂಗೆನೇ ವೈಭವ್ ಅರೋರಾ ಬ್ಯಾಟಿಂಗಲ್ಲಿ ಇರ್ತಾರೆ ಸ್ಟ್ರೈಕರ್ ಎಂಡಲ್ಲಿ. 14ನೇ ಓವರ್ ಅಂತ ಕಾಣಿಸುತ್ತೆ. ಏನು ಬೌಲಿಂಗ್ ಬಿಟ್ಟಿದ್ದೋಗಿರೋ ಹರ್ದೀಪ್ ಸಿಂಗು, ಮೇಡ್ ಇನ್ ವಿಕೆಟು. ಅದು ಅಂಥ ಕ್ರೂಷಿಯಲ್ ಟೈಮಲ್ಲಿ ಮೇಡ್ ಇನ್ ವಿಕೆಟು. ಎಂಥವ್ರಿಗಾದ್ರೂ ಮೀಟ್ರ್ ಆಫ್ ಆಗಲ್ವಾ? ಎಷ್ಟು ರನ್ ಬೇಕಿತ್ತು ನೋಡಿ, ಎಷ್ಟು ಒಂದು 17-18 ಅಥವಾ ಒಂದು 20 ಒಳಗಡೆ ಬೇಕಿತ್ತು. ಆ ಟೈಮಲ್ಲಿ ಮಾಡಿದಂಥ ಸ್ಪೆಲ್ ಅದು ಹರ್ಷದೀಪ್ ಸಿಂಗ್ ಅವರು. ಒಟ್ನಲ್ಲಿ ಎಲ್ಲರೂ ಟಾಪ್ ನಾಚ್ ಬೌಲಿಂಗ್ ಗುರು ಇವತ್ತು. ಎಲ್ಲ ಮಾಡಿದವ್ರಿಗೆಲ್ಲ ವಿಕೆಟ್ಸು, ಮಾಡಿದವರೆಲ್ಲ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಅವ್ರ ಕಡೆನೂ ಅಷ್ಟೇ, ಇವ್ರ ಕಡೆನೂ ಅಷ್ಟೇ. ಇವತ್ತು ಕಂಪ್ಲೀಟಾಗಿ 2 ಕಡೆನೂ ಕೂಡ ಒಂಥರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬ್ಯಾಟಿಂಗ್ ಅಷ್ಟೊಂದು ಕಷ್ಟನಾಗಿರೋ ವಿಕೆಟು ಅಂತ ಕೇಳಿದ್ರೆ ಕಷ್ಟ ಇತ್ತು, ಇಲ್ಲ ಅಂತಲ್ಲ. ಬಟ್ ಇವರ ರೇಂಜಿಗೆಲ್ಲ ಕೊಲ್ಟೆ ಥರ ಆ ರೇಂಜಿಗೆಲ್ಲ ಏನು ಕಷ್ಟ ಅಲ್ಲ. ಕೆಲವೊಂದು ಇನ್ಸಿಡೆಂಟ್ಸ್ ಬೋರ್ಡ್ಗಳು ಕೂಡ ಆಗಿದ್ದಾವೆ, ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಎಲ್ಲ ಆಗಿದ್ದಾವೆ. ಫ್ರಂಟ್ ಬಿಟ್ ಬಂದುಬಿಟ್ಟು ಸ್ಟಂಪ್ ಹೊಡೆಯುವಂಥದ್ದು ಇದು ಆಗಿದೆ. ಜೊತೆಗೆ ಹಿಂದೆ ತಿರುಗಿ ಹೊಡೆಯೋಕೆ ಹೋಗ್ಬಿಟ್ಟು ಅವರೇ ವಿಕೆಟ್ ತ್ಯಾಗ ಮಾಡಿರುವಂಥದ್ದು ಎಲ್ಲ ಆಗಿದೆ. ಇನ್ನೂ ಒಂದೇನು ಅಂತಂದರೆ ಪಂಜಾಬ್ ಕಿಂಗ್ಸ್ ಅವರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇವತ್ತು ಡಬ್ಬಾ ಥರ ಇತ್ತು. ಎಲ್ಲಿ ಅವ್ರು ಬಾಕ್ಲೈಟ್ ಅವರು ಬಾಲ್ ಎಸೆಯಕ್ಕೆ ಹೋಗ್ಬಿಟ್ಟು ಬೌಂಡ್ರಿಗೆ ಎಸಿತಾರೆ, ಬಾಲ್ನ ತೆಗೆದುಬಿಟ್ಟು ಬಾಲ್ ಕೀಪರ್ಗೆ ಎಸಿ ಅಂತ ಅಂದರೆ. ಆ್ಯಂಡ್ ಶಶಾಂಕ್ ಸಿಂಗು 2 4 ಬಿಡ್ತಾರೆ, ಅಲ್ಲಿ ಆರಾಮಾಗಿ ಹಿಡಿಯುವಂಥ 4ಗಳನ್ನ ಬಿಡ್ತಾರೆ. ಇಲ್ಲ ಅಂದರೆ ಇವ್ರು ಇನ್ನೂ ಪಕ್ಕ ಒಂದು 70 ಸಲನೇ ಆಲ್ ಔಟ್ ಆಗಿರೋರು ಅಂತ ಕಾಣಿಸುತ್ತೆ. ವೈಭವ್ ಅವರು ಅಲ್ಲಿ ಔಟ್ ಆಗ್ತಿದ್ದಂಗೆ ಹರ್ದೀಪ್ ಸಿಂಗಿಗೆ ಮೇಲ್ಗಡೆ ಸ್ವಲ್ಪ ಎಡ್ಜ್ ಮಾಡ್ಕೊಂಡು ಈ ಕಡೆಯಿಂದ ಬಂದರು ನೋಡಿ. ಅವ್ನ ಅಜ್ಜಿ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿ, ಲಾಸ್ಟ್ ಓವರ್ ಏನಲ್ಲ ಅದು, ಅವ್ರಿಗೆ ಲಾಸ್ಟ್ ಓವರ್ ಆಗಿತ್ತು ಅಷ್ಟೇ. ಬಂದರು ನೋಡಿ ಅಲ್ಲಿ ಆ್ಯಂಡ್ರ್ ರಸಲ್ ಸ್ಟ್ರೈಕರ್ ಎಂಡಲ್ಲಿ ಇದ್ರು 6 ಹೊಡೆಯೋಕೆ ಅಂತ. ಅವ್ರು 6 ಆಫ್ 4 ಏನೋ ಒಂದು ಹೊಡೆಯೋಕೆ ಅಂತ ಹೋಗಿದ್ರು. ಎಲ್ಲ ಸಿಂಗಲ್ ಪಂಗಲ್ ಎಲ್ಲ ಕೊಡೋಕ್ಕಾಗಲ್ಲ. ಈ ಕಡೆ ಇರೋದು ಎಂಟ್ರಿಗೆ ಹೋಗಿ ಅವರು ನಾನು ಹೊಡೆದ್ರೆ 6 4 ಅಷ್ಟೇ ಹೊಡೆಯೋದು ಅನ್ನೋ ಒಂದು ಇಂಟೆಂಟಲ್ಲಿದ್ದರು. ಹೊಡೆಯೋಕೆ ಹೋದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇನ್ಸೈಡ್ ಎಡ್ಜ್ ಆ್ಯಂಡ್ ಬೋಲ್ಡ್ ಆಯಿತು. ಸೊ ಅಲ್ಲಿಗೆ ಮ್ಯಾಚು ಮುಕ್ತಾಯವಾಯಿತು. ಪಂಜಾಬ್ ಕಿಂಗ್ಸ್ ಅವ್ರಂತೂ ಕುಣಿದು ಕೊಪ್ಪಳಿಸಿ, ಅದೇ ಮುಂಬೈ ಇಂಡಿಯನ್ಸ್ ಅವರು ಮೊನ್ನೆ ಒಂದು ಮ್ಯಾಚ್ನಾಗಿದ್ರಲ್ಲ, ಅನ್ಬಿಲಿಯಬಲ್ ಮ್ಯಾಚ್ನಾಗಿದ್ರಲ್ಲ, ಕಮ್ ಬ್ಯಾಕ್ ಮಾಡ್ಬಿಟ್ಟು ಗೆದ್ದಂಥ ಮ್ಯಾಚ್. ಸೊ ಆ ಥರ ಆ ರೇಂಜಿಗೆ ಒಂಥರ ಟ್ರೋಫಿನೇ ಗೆದ್ದಿರೋ ಅಂತ ಖುಷಿ ಆಗೋಗ್ಬಿಡ್ತು ಇವತ್ತು ಪಂಜಾಬ್ ಕಿಂಗ್ಸ್ಗೆ. ಯಾಕಂದರೆ ಅಂಥ ಒಂದು ಸ್ಕೋರ್ನ ಹಿಸ್ಟ್ರಿ ದಾಖಲೆ ಬರ್ತಿರೋದು ಇವತ್ತು. ಲೋಯೆಸ್ಟ್ ಟೋಟಲ್ ಡಿಫೆಂಡೆಡ್ ಇನ್ IPL ಹಿಸ್ಟ್ರಿ ಯಾವುದು ಅಂತಂದರೆ ಇದೇ ಮ್ಯಾಚು ಮಗ. 111 ಡಿಫೆಂಡ್ ಮಾಡ್ಕೊಳಕ್ಕಾಗುತ್ತಾ? ರನ್ನೇ ಬಾಲೂ ಕೂಡ ಇಲ್ಲ. ಡಿಫೆಂಡ್ ಮಾಡ್ಕೊಂಡಿರೋದು ಪಂಜಾಬ್ ಕಿಂಗ್ಸ್ ಅವರು. ಸಲ್ಯೂಟ್ ಹೊಡಿಬೇಕು ಮಗ ಇವರು ಬೌಲಿಂಗಿಗೆ. ಅವ್ರ ಕಡೆನೂ ಬೌಲಿಂಗ್ ಮಸ್ತಾಗಿ ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವಾಗ 32 ನೋಡಿದಿರೋರಿಗೆ ಈ ವಿಕೆಟಲ್ಲಿ ಪ್ರಭ್ ಸಿಮ್ರಾನ್ ಸಿಂಗಿಗೆ, ಈ ಕಡೆ ರಘುವಂಶಿಗೆ ಅವರಿಬ್ಬರಿಗೂ ಕೂಡ ಕ್ರೆಡಿಟ್ ಕೊಡಬೇಕು.
ಸೊ ನಿಮ್ಗೆ ಅನಿಸ್ತೀವಿ ಇವತ್ತಿನ ಮ್ಯಾಚು ಕಾಮೆಂಟ್ಸ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ನೋಡಿದ್ಲಿ. ವಾ